ಚೆನ್ನಾಗಿ ಓದ್ತಾ ಇದ್ರೆ ಗೊತ್ತಾಗ್ತದೆ. 1000 ಪ್ರಿಂಟ್ ಹಾಕಿರ್ತಾರೆ, 1000 ಪ್ರಿಂಟ್ ಅದರ ತಕ್ಷಣ ತೆಗಿತಪ್ಪ ಅಂದ್ರೆ ಅದರಲ್ಲೇನೋ ಒಂದಿಷ್ಟು ಅದು ಗೊತ್ತಾಗದ. ಮುಂದಿನ 2ನೇ ಸಲ ಪ್ರಿಂಟ್ ಹಾಕುಮುಂದು 3ನೇ ಸಲ ಪ್ರಿಂಟ್ ಹಾಕುಮುಂದು ಅದ್ರ ವ್ಯಾಲ್ಯೂಷನ್ ಅರ್ಥ ಮಾಡಿ ರೇಟ್ ಕಡಿಮೆ ಮಾಡಿಸಿ ಗೌರ್ಮೆಂಟ್ ಸಹಾಯಧನ ಕೊಡ್ತಪ್ಪ ಅಂತಂದ್ರೆ ಇನ್ನೂ ಅನೇಕ ಕವಿಗಳು ಬದುಕೋದು ಸಾಧ್ಯ ಇದೆ. ಇಲ್ಲೇ ಬರೆಯೋದು ಬದುಕುವುದು ಈ ನಾಡಿನಲ್ಲಿ ಭಾಳ ಕಷ್ಟ. ಎಲ್ಲೋ ಒಂದಿಬ್ಬರು ಆಗಿರ್ಬೋದು, ಅಪರೂಪ ಕುವೆಂಪು ಅಂತವ್ರು ಆಗಿರ್ಬೋದು. ಕುವೆಂಪು ದೊಡ್ಡ ಯೂನಿವರ್ಸಿಟಿ ಸಿಕ್ತು, ದ ರಾ ಬೇಂದ್ರೆಯವರಿಗೆ ದೊಡ್ಡ ಕೇಳುಗರ ಹಿಂಡು ಸಿಕ್ತು. ಅದೇ ಕಾಲಕ್ಕೆ ಇನ್ನೂ ಓದುಗರು ಸಿಕ್ಕರು. ಈ ಎಲ್ಲ ನೆಲೆಗಟ್ಟಿನಲ್ಲೇ KS ನರಸಿಂಹಸ್ವಾಮಿಗಳಿಗೆ ಇಡೀ ಕರ್ನಾಟಕನವರ ಹಾಡುಗಳನ್ನು ಕಿವಿಗೊಟ್ಟು ಕೇಳಲಿಕ್ಕಿತ್ತು. ಅಂಥವ್ರು ಎಲ್ಲೋ ಅಪರೂಪದ ಶಿವರಾಮ್ ಕಾರಂತು, ಕುವೆಂಪು, KS ನರಸಿಂಹಸ್ವಾಮಿಗಳು. ಅದೇ ಕಾಲಕ್ಕೆ ಇನ್ನೂ ಅನೇಕ ಲೇಖಕರು ಬರ್ತಾರೆ, ಕವಿಗಳು ಬರ್ತಾರೆ, ಅಪರೂಪ ಅವರು. ಆದರೆ ಪ್ರತಿಯೊಬ್ಬ ಕವಿ ಕಲಾಕಾರ ಬರೆದು ಬದುಕೋದು ಕರ್ನಾಟಕದಲ್ಲೇ ಅಥವಾ ಇಂಡಿಯಾದಲ್ಲಿ ಉತ್ತರ ಭಾರತದ ಒಂದಿಷ್ಟು ಕವನಗಳನ್ನ ಓದುವಂಥ ಪ್ರವೃತ್ತಿ ಇದ್ದಂಥ ಇದ್ದಾವೆ. ಆದರೆ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಅದು ಕಡಿಮೆನ. ಸುಮ್ಮನೆ ಅದೇನು ಸಬ್ಜೆಕ್ಟ್ ನೋಡ್ತಾರೆ, ಸಬ್ಜೆಕ್ಟಾಗಿ ಓದೋದು. ಆ ಸಬ್ಜೆಕ್ಟ್ ಪರ್ಪಸ್ ಒಂದು ಅದು ನೋಟ್ಸ್ ಖರೀದಿ ಮಾಡೋದು, ಬುಕ್ಕಲ್ಲ. ನೋಟ್ಸ್ ಖರೀದಿ ಮಾಡಿ ನೋಟ್ಸಾಗಿ ಓದೆ ಕುವೆಂಪುನ ತಿಳ್ಕೊಳ್ಳೋದು, ದ ರಾ ಬೇಂದ್ರೆ ತಿಳ್ಕೊಳ್ಳೋದು, KS ನರಸಿಂಹಸ್ವಾಮಿ ತಿಳ್ಕೊಳ್ಳೋದು, ಒಂದು 4-5 ಎಲ್ಲೂ ರೆಫರ್ ಮಾಡೋದು, ಓದಿದ್ವಿ ನಾವು ಅಂತ ಹೇಳೋದು. ಇದು ತಪ್ಪಕ್ಕಾಗಿದೆ. ನಿಜವಾದ ಕವನಗಳು ಕೇಳಬೇಕಾಗಿದೆ, ಅದು ಆಗಬೇಕು. KS ನರಸಿಂಹಸ್ವಾಮಿಗಳಿಗೆ ಇವತ್ತಾದರೂ ಅಟ್ಲೀಸ್ಟ್ ಸರ್ಕಾರ ಇದು ಮಾಡುವ ದಿಶೆಯಲ್ಲಿ ಹೆಜ್ಜೆ ಇಡಲಿ. ಬರೀ ಕಮಾನು ಕಟ್ಟೋದಲ್ಲ, ಅವ್ರ ಕವನಗಳನ್ನು ಮತ್ತೆ ಇನ್ನಷ್ಟು ಜನರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳು. ಯಾಕಂದರೆ ಇವತ್ತು ಶ್ರೀ ಅಶ್ವತ್ಥ ನಮ್ಮ ಜೊತೆಗಿಲ್ಲ. ಇವತ್ತು ಇನ್ನುಳಿದ ಹಾಡುಗಾರರು, ಒಳ್ಳೆಯ ಹಾಡುಗಾರರು ಉಳಿದಿಲ್ಲ. ಅವುಗಳನ್ನು ಇನ್ನಷ್ಟು ಹೊಸ ಹೊಸ ರೂಪದಲ್ಲ ಹಾಡುಗಳು ಮಾಡಿ ಮುಟ್ಟಿಸೋ ಮೂಲಕ ಒಂದು ಹೊಸ ಸಂಚಲನ ಮೂಡಿಸಲಿ ಅಂತ ಹೇಳ್ತಾ, ಈ ಒಂದು ಕಿಕ್ಕೇರಿಯ ಕೆರೆಗೆ ಪ್ರೇಮ ಕವಿಯ ನಾಮಕರಣ ಮಾಡಿದ್ದಕ್ಕೆ ಅಲ್ಲಿಯ ಇವತ್ತು ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ಹೇಳಬೇಕಾಗಿದೆ. ಅಟ್ಲೀಸ್ಟ್ ಭಾಳ ಲೇಟ್ ಆದರೂ ಅಡ್ಡಿ ಇಲ್ಲ, ಕಡೆಗೆ ಹೆಸರಾಗಿ ನಾಮಕರಣ ಮಾಡಿದ್ರಲ್ಲ ಸಂತೋಷ. ಆದರೆ ಅದೇ ಕಾರಕ್ಕೆ ನಮ್ಮ KS ನರಸಿಂಹಸ್ವಾಮಿ ಟ್ರಸ್ಟ್ ಅವ್ರು ಏನು ಡಿಮಾಂಡ್ ಮಾಡ್ತಾಯಿದ್ದಾರೆ ಅವು ಆಗಲಿ. ಅದಕ್ಕೆ ಮುಖ್ಯ ಅಂದರೆ ಕವಿಗಳಿಗೆ ಅವ್ರ ಪುಸ್ತಕ ಪ್ರಕಟ ಆಗುವಲ್ಲ ಕೆಲವೊಂದು ರಿಯಾಯಿತಿ ಕೊಟ್ಟು ಕಡಿಮೆ ದರದಲ್ಲಿ ಪ್ರಿಂಟ್ ಆಗುವಂಥದ್ದು ಅಥವಾ ಸಬ್ಸಿಡಿ ಕೊಡುವಂಥದ್ದು ಆಗಲಿ. ಕವಿಗಳು ಉಳಿಲಿ, ಕಲಾಕಾರ ಉಳಿಲಿ ಅನ್ನೋದು ಒಂದು ಇವತ್ತು ಮಾಡಿದಂಥ ಈ ಎಪಿಸೋಡದ ಉದ್ದೇಶ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.